ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೊರೋನಾ ಮೂರನೇ ಅಲೆ ಎದುರಿಸೋದಕ್ಕೆ ಸಜ್ಜಾಗಿದೆಯಂತೆ. ಬೆಡ್ ಬುಕಿಂಗ್ ಲಾಸ್ಟ್ ಟೈಮ್ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. BU ನಂಬರ್ ಬಂದಿಲ್ಲ, ಅದು ಬರ್ದೇರೆ ಬೆಡ್ ಬುಕ್ ಆಗಲ್ಲ. ಈ BU ನಂಬರ್ನೇ ಕೈ ಬಿಡೋಕೆ BBMP ಇದೀಗ ಮನಸ್ಸು ಮಾಡಿದೆ. ನ್ಯೂಸ್ 18ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಸಾಕಪ್ಪ BU ನಂಬರ್ ಸಾವಾಸ ಅನ್ನೋ ಥರ ಆಗೋಗಿತ್ತು. ಸೊ ಹಾಗಾಗಿ ಇನ್ನು ಮುಂದೆ BU ನಂಬರ್ ಇರಲ್ಲ, ಅದ್ರ ಬದಲಿಗೆ SRF ನಂಬರ್ ಬಹಳ ಮುಖ್ಯ. ಕೊರೋನಾ ಪರೀಕ್ಷೆ ವರದಿ ಜೊತೆಗೆ ನಿಮಗೆ SRF ನಂಬರ್ ಸಿಕ್ಬಿಡುತ್ತೆ. ಗುಡ್ ಆಯ್ತಲ್ಲ, ಅದಕ್ಕೊಂದು ಸಪ್ರೇಟಾಗಿ ಫೋನ್ ಮಾಡಿ, ಅದಕ್ಕೆ ಬೇರೆ ಈ ಥರ ಆಗಿ ಅದನ್ನು ರೈಸ್ ಮಾಡಿ ಬೆಡ್ ಬುಕ್ ಮಾಡೋದಕ್ಕೆ ಪರದಾಟ ಆಗ್ತಿತ್ತು. ಅದನ್ನು ತಪ್ಪಿಸೋದಕ್ಕೆ ಇದೀಗ BBMP ಅವರು ಡಿಸೈಡ್ ಮಾಡ್ಕೋತಿದ್ದಾರೆ. SRF ನಂಬರ್ ಕೊಡ್ತಾರಂತೆ. ಪಾಸಿಟಿವ್ ಬಂದ ಕೂಡಲೇ ಸೋಂಕಿತರ ಸಂಪರ್ಕದ ವ್ಯವಸ್ಥೆ ಆಗುತ್ತೆ. ಸಂಪರ್ಕಿತರನ್ನ ಸಂಪರ್ಕಿಸೋದಕ್ಕೆ ಕಂಟ್ರೋಲ್ ರೂಮ್ನಲ್ಲಿ ಹೊಸ ಟೀಮ್ ರೆಡಿ ಆಗುತ್ತೆ. ವಿಶೇಷ ಸೂಪರ್ ಯೂಸರ್ ತಂಡದಿಂದ ಕ್ಷಿಪ್ರ ಕೆಲಸ. ಸೋಂಕು ಕಂಡ ಗಂಟೆಯೊಳಗೆ ಸೋಂಕಿತರನ್ನ ಸಂಪರ್ಕ ಮಾಡೋದು, ಸೋಂಕಿತರ ಗಂಭೀರ ಸ್ಥಿತಿಯನ್ನು ತಲುಪೋದನ್ನು ತಡೆಗಟ್ಟೋದು. 250 ಪೀಡಿಯಾಟ್ರಿಕ್ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರಂತೆ BBMP ಅವರು. ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಓಪನ್ ಮಾಡಿದ್ದಾರೆ. BBMP ಆರೋಗ್ಯ ವಿಭಾಗದ ಆಯುಕ್ತ ಟಿ ರಂದೀಪ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. BU ನಂಬರ್ ಹೇಗೆ ವರ್ಕ್ ಆಗ್ತಿತ್ತು, SRF ಹೇಗೆ ವರ್ಕ್ ಆಗ್ತಿದೆ, ಹೌ ಈಸಿ ಜನಕ್ಕೆ? ಅಂದ್ರೆ ಎರಡನೇ ಅಲೆಯಲ್ಲಿ ಬಹಳ ಬೆಡ್ ಬುಕ್ ಮಾಡೋದಕ್ಕೆ ಬಹಳ ತೊಂದರೆ ಉಂಟು ಮಾಡಿದಂತಹ, ಸಾಮಾನ್ಯವಾಗಿ ತೊಂದರೆ ಅಲ್ಲ, ಆದ್ರೆ ಈ ತಳವರ್ಗದಲ್ಲಿರುವಂತಹ ಸಿಬ್ಬಂದಿಗಳು BU ನಂಬರ್ ಕೊಡಬೇಕು ಅಂದ್ರೆ ಒಂದಿಷ್ಟು ದುಡ್ಡು ಹಣವನ್ನ ಕೇಳಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು. ಮತ್ತೆ ಸರಿಯಾದ ಸಮಯಕ್ಕೆ BU ನಂಬರ್ ಜನರೇಟ್ ಆಗದೆ, ಬೆಡ್ ಸಿಗದೆ ಸಾಕಷ್ಟು ಜನ ಪರದಾಡಿರುವಂತಹ ಒಂದು ಘಟನೆ ನಾವು ಅಂದ್ರೆ ಈ ಎರಡನೇ ವೇವ್ ಅಲ್ಲಿ ನೋಡಿದ್ವಿ. ಹೀಗಾಗಿ ಈ ರೀತಿಯಾದಂತಹ ಘಟನೆಗಳನ್ನ ಈ ರೀತಿಯ ಒಂದು ಘಟನೆಗಳನ್ನ ತಪ್ಪಿಸೋದಕ್ಕೆ BBMP ಈಗ ಮೂರನೇ ಅಲೆಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಎರಡನೇ ಅಲೆಯಲ್ಲಿ ಮಾಡ್ಕೊಂಡಿದ್ದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿತ್ತು ಅದರಲ್ಲಿ ಬದಲಾವಣೆಯನ್ನ ಪಾಲಿಕೆ ಮಾಡ್ಕೊಂಡಿರುವಂತದ್ದು. ಈ ಪೈಕಿ ಪ್ರಮುಖವಾಗಿ BU ನಂಬರ್ ಏನಿತ್ತು ಆ ಪದ್ಧತಿಯನ್ನ BBMP ಈಗಾಗಲೇ ಕೈ ಬಿಟ್ಟಿರುವಂತದ್ದು. BU ನಂಬರ್ ಏನಕ್ಕೆ ಬೇಕು ಅಂತಂದ್ರೆ, ಯಾರಿಗಾದ್ರೂ ಪಾಸಿಟಿವ್ ಬಂದ್ರೆ ಅಂತ ಸೋಂಕಿತರು ಬೆಡ್ ಅನ್ನ ಬುಕ್ ಮಾಡೋದಕ್ಕೆ, ಅಂದ್ರೆ ಪಾಲಿಕೆಯ ಸರ್ಕಾರಿ ಬೆಡ್ ಅನ್ನ ಬುಕ್ ಮಾಡೋದಕ್ಕೆ BU ನಂಬರ್ ಅನ್ನ ಆ BBMP ಕೊಡ್ಬೇಕಿತ್ತು. ಆದ್ರೆ ಅದನ್ನ ಕೊಡ್ಬೇಕಾಗಿದ್ದವರು ಕೂಡ BBMP ಆಗಿರೋದ್ರಿಂದ ಕಳೆದ ಬಾರಿ ಸಾಕಷ್ಟು ತೊಂದರೆಗಳನ್ನ ತೊಂದರೆ ಎದುರಾಗಿತ್ತು. ಅದು ನಾನು ಈಗಾಗಲೇ ಹೇಳ್ದಾಗೆ ಒಂದಿಷ್ಟು ಜನ ದುಡ್ಡು ಕೊಡಿ, BU ನಂಬರ್ ಕೊಡ್ತೀವಿ, 10,000 ಕೊಡಿ, 15,000 ಕೊಡ್ತೀವಿ ಅನ್ನುವಂತ ಮಾತೆಲ್ಲ ಹೇಳ್ಬಿಟ್ಟು ಮೋಸ ಮಾಡಿರುವಂತ ಘಟನೆಗಳು ನಡೆದಿದೆ. ಹೀಗಾಗಿ BU ನಂಬರ್ ಬೇಡ ಅಂತ ಕೈ ಬಿಟ್ಟಿರುವಂತದ್ದು. ಇದರ ಬದಲಿಗೆ SRF ನಂಬರ್ ಅಂತ ಒಂದು ನಂಬರ್ ಬರುತ್ತೆ. ಅಂದ್ರೆ SRF ನಂಬರ್ ಅಂತಂದ್ರೆ, ಈ ನಾವು ಕೊರೋನಾ ವರದಿಯನ್ನ ನಮಗೆ ಪಾಸಿಟಿವ್ ಅಂತ ಬರುತ್ತಲ್ಲ, ಆಗ ವರದಿಯಲ್ಲೇ ಒಳ್ಳೇದದು. ಅವಾಗ ಜನರೇಟ್ ಆದ್ರೆ ಇಮಿಡಿಯೇಟ್ ಆಗಿ ಜನಕ್ಕೂ ಕೂಡ ಮತ್ತೆ ಕಿರಿಕಿರಿ ತಪ್ಪುತ್ತೆ ಅನ್ಸುತ್ತೆ. ನನಗೆ ತುಂಬಾ ಕುತೂಹಲ ಇರೋದು ಸೂಪರ್ ಯೂಸರ್ ಟೀಮ್ನವ್ರು ಹೆಂಗೆ ಕೆಲಸ ಮಾಡ್ತಾರೆ ಮುಂದಿನ ದಿನದಲ್ಲಿ ಅಂತ. ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಒಂದು ಚಿಕ್ಕ ಬ್ರೇಕ್ ತಗೋತೀನಿ.